ಮಾತಾಡಿ ಆಮೇಲೆ ನೀವು ಮಾತಾಡ್ತೀರಾ? 150 ಆಯ್ತು ಮಾರ್ಕೆಟಿಂದ ಮಾತಾಡೋದು. ಮೈಕ್ ಒಂದು ಸ್ವಲ್ಪ ತೀರಪ್ಪ, ಮೈಕ್ ಸ್ವಲ್ಪ ಕಾಪ್ ಮಾಡಿ. ಓಕೆ ರೋಲ್ ಚಿಟ್ಟರೆ ಹಾಂ ಮಾತಾಡಿ ಫಸ್ಟ್. ನೀವು ಮಾತಾಡೋ ಮಾತಾಡ್ತಾನೆ. ಬೆಂಗಳೂರಿನ ಕಾಡುಗೋಡಿಯ ದಿನ್ನೂರಿನಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪಂಗಡದ ಜನರು 106 ವರ್ಷಗಳಿಂದ ಬೇಸಾಯವನ್ನು ಮಾಡಿಕೊಂಡು ಬದುಕನ್ನು ಏನು ಸಾಗಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಈ ಭೂಮಿಗೆ ಅತಿ ಹೆಚ್ಚು ಬೆಲೆ ಬಂದ ಸಂದರ್ಭದಲ್ಲಿ ಸರ್ಕಾರನೇ ಇದು ಅರಣ್ಯ ಇಲಾಖೆಗೆ ಸೇರಿದೆ ಅಂತೇಳಿ ರೈತರಿಗೆ ಉಳ್ತಕ್ಕಂಥದ್ದು ಅವ್ರಿಗಿರ್ತಕ್ಕಂಥ ಎಲ್ಲವೂ ಕೂಡ ದಾಖಲಾತಿಗಳಿದ್ದರೂ ಕೂಡ ಸರ್ವೆ ನಂಬರ್ 1ರಲ್ಲಿ ಸುಮಾರು ಸಾವಿರಾರು ಎಕರೆ ಜಮೀನಿದೆ. ಅದರಲ್ಲಿ ದಲಿತರು ಉಳ್ತಾ ಇರ್ತಕ್ಕಂಥದ್ದು ಕೇವಲ 120 ಎಕರೆ. ಅದನ್ನು ಕೂಡ ಅರಣ್ಯ ಇಲಾಖೆಗೆ ಸೇರಿಕೊಂಡಿದೆ ಅಂತೇಳಿ ಅರಣ್ಯ ಇಲಾಖೆಯನ್ನು ಬಿಟ್ಟು ಅದನ್ನು ಕಬಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದೆ ಈ ಸರ್ಕಾರನೇ. ಹಿಂದೆ ನಿಂತ್ಕೊಂಡು ಎಲ್ಲ ಪಿತೂರಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಾವು ಇವತ್ತು ನಾನು ಮತ್ತು ನಮ್ಮ ಮಾಜಿ ಸಂಸತ್ ಸದಸ್ಯರು, ಕೋಲಾರದ ಸಂಸತ್ ಸದಸ್ಯರಂತ ಮುನ್ಸಮಣ್ಣ, ನಾವು ಮತ್ತು ನಮ್ಮೆಲ್ಲ ದಲಿತ ಮುಖಂಡರುಗಳು ಇವತ್ತು ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಇವತ್ತು ಕೋರ್ಟ್ ಹೇಳ್ತದೆ ನಿಮ್ಮ ಅರಣ್ಯ ಇಲಾಖೆಗೆ ಇದ್ದಕ್ಕಿದ್ದಂಗೆ ಹೆಂಗೆ ಬಂತು ಅಲ್ಲಿಗೆ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಇಲ್ಲ ಸರ್ಕಾರದಲ್ಲಿ. ಒಟ್ಟಲ್ಲಿ ಇವರು ದಲಿತರು ಬದುಕಬಾರ್ದು. ದಲಿತರ ಭೂಮಿಗೆ ಅತಿ ಹೆಚ್ಚು ಬೆಲೆ ಬಂದ್ಬಿಟ್ಟಿದೆ. 1 ಎಕರೆಗೆ ಬಹುಶಃ ಇಲ್ಲಿ 80 ಕೋಟಿ 1 ಎಕರೆಗೆ 80 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಬೆಲೆ ಬಂದ್ಬಿಟ್ಟಿದೆ ಇಲ್ಲಿ. ಅದಕ್ಕೆ ಏನಾದರೂ ಮಾಡಿ ಯಾವುದೋ ಒಂದು ನೆಪ ಹೇಳಿ ದಲಿತರನ್ನ ಒಕ್ಕಲೆಬ್ಬಿಸ್ಬೇಕು. ಹೆಂಗೆ ಎಬ್ಸೋದು? ನೀವು ಖಾಲಿ ಮಾಡಿ ಅಂತೇಳಿ ದೌರ್ಜನ್ಯ ಮಾಡೋಕ್ಕಾಗಲ್ಲ. ಅದಕ್ಕೆ ಅರಣ್ಯ ಇಲಾಖೆನ ಚೂ ಬಿಟ್ಟುಬಿಟ್ಟಿದ್ದಾರೆ. ಅರಣ್ಯ ಇಲಾಖೆನ ಚೂ ಬಿಟ್ಟು ಹಿಂದೆ ಎಲ್ಲ ರೀತಿಯನ್ನು ಮಾಡ್ತಾ ಇದ್ದಾರೆ. ನಾನು ಒಂದು ಮಾತು ಹೇಳ್ತೇನೆ ಸರ್ಕಾರಕ್ಕೆ, ಸಿದ್ದರಾಮಣ್ಣ ಅಹಿಂದ ನಾಯಕ ಅಂತೇಳಿ ನೀನು ನಿಜವಾಗಿ ಕರ್ಸ್ಕೊಬೇಕು ಅಂತ ಅಂದರೆ ನಿಜವಾಗಿ ದಿನ್ನೂರಿನ ದಲಿತರಿಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಕೊಡು. ಇಲ್ಲ ಆ ದಾ ಅಂತಕ್ಕಂಥ ಪದ ಇದೆಯಲ್ಲ, ಅಹಿಂದದಲ್ಲಿ ದಾ ಅನ್ನೋದು ದಲಿತ ಅನ್ನೋದು, ಅದನ್ನು ತೆಗೆದಾಕ್ಬಿಡು. ಇನ್ನೆರಡು ಮಾತ್ರ ಇಟ್ಕೋ, ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ಅಂತ 2 ಇಟ್ಕೋ. ದಾ ಅನ್ನೋ ಪದನ ತೆಗೆದುಬಿಡು ನಿನ್ನ ಡಿಕ್ಷನರಿಯಿಂದ. ನಾವು ಇನ್ನೊಂದು ಸರ್ಕಾರ ಬಂದಾಗ ಹೋರಾಟ ಮಾಡಿಬಿಟ್ಟು ನಾವು ನಮ್ಮ ದಲಿತರ ಪರವಾಗಿ ಯಾವ ಸರ್ಕಾರ ಬರುತ್ತೆ ನಾವು ನ್ಯಾಯ ತಗೋತೀವಿ. ದಲಿತರ ಹೆಸರು ಹೇಳಿ 135 ಸೀಟ್ ಗೆದ್ಕೊಂಬಿಟ್ಟು ನಮ್ಮ ದಲಿತರ ಓಟೆಲ್ಲ ಹಾಕ್ಸ್ಕೊಂಬಿಟ್ಟು ನೀವು ಇವತ್ತು ದಲಿತರು ಬುಡಕ್ಕೆ ಕೊಡ್ಲಿ ಇಡ್ತಾ ಇದ್ದೀರಲ್ಲ, ನಿಮಗೆ ಒಳ್ಳೇದಾಗುತ್ತಾ? ಸಿದ್ದರಾಮಣ್ಣ ಹೇಳ್ತಾ ಇದ್ದೀವಿ, ಮೀಡಿಯಾ ಮುಖಾಂತರ ತಿಳಿಸ್ತಾ ಇದ್ದೀವಿ ನಿಮಗೆ, ಕೂಡಲೇ ನೀವೇನೇನು ಪೊಲೀಸ್ ಬಿಟ್ಟಿದ್ರಿ, ಅರಣ್ಯ ಇಲಾಖೆ ಬಿಟ್ಟಿದ್ರಿ, ವಾಪಸ್ ಕರ್ಸ್ಕೊಳ್ಳಿ ಈಗ ಕ್ಷಣದಿಂದನೇ. ನಾವು ಹೇಳ್ತಾ ಇದ್ದೀವಿ, ದಲಿತ ಮುಖಂಡರುಗಳು ಹೇಳ್ತಾ ಇದ್ದೀವಿ ನಿಮಗೆ. ಇಲ್ಲ ಅಂದರೆ ನಿಮ್ಮ ಪಕ್ಷ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮೋಸ ಮಾಡಿದಂಥ ಪಕ್ಷ, ನಿಮ್ಮ ಸರ್ಕಾರ ಸರ್ವನಾಶ ಆಗುತ್ತೆ. ಇಷ್ಟರಲ್ಲೇ ಸರ್ವನಾಶ ಆಗಬಾರ್ದು ಅಂದರೆ ದಲಿತರನ್ನ ಸರ್ವನಾಶ ಮಾಡಬೇಡಿ. ನೀವು ದಲಿತರಿಗೆ ರಕ್ಷಣೆ ಕೊಡಿ, ಇಲ್ಲಾಂದರೆ ನಿಮ್ಮ ಸರ್ಕಾರ ರಕ್ಷಣೆ ಸರ್ವನಾಶ ಆಗುತ್ತೆ. ನಿಮ್ಮ ಪಕ್ಷ ಡಿ ಕೆ ಶಿವಕುಮಾರ್ ಅವರೇ ನೀವೇನು ಮಾಡ್ತಾ ಇದ್ರಿ? ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿದ್ದೀವಿ ನಿಮ್ಮ ಕೈಗೆ ಮಾದೇವಪ್ಪನವರೇ, ತಿರುಗಿ ನೋಡಿದ್ರೆ ಈ ಕಡೆ ನಿಮ್ಗೆ ಗೊತ್ತಿಲ್ಲ ಕಾಡುಗೋಡಿನಲ್ಲಿ ಏನು ನಡೀತಿದೆ ಅಂತ ಮಾಹಿತಿ ಬಂದಿಲ್ವಾ? ಹೋಮ್ ಮಿನಿಸ್ಟ್ರ್ ಮಾಹಿತಿ ಬಂದಿಲ್ವಾ? ಸಾವಿರಾರು ಜನ ಪೊಲೀಸ್ನ ನಿಯೋಜನೆ ಮಾಡ್ತೀರಿ, ವಾಪಸ್ ಕರ್ಸ್ಕೊಳ್ಳಿ. ಕುಮಾರಸ್ವಾಮಿ ಅವ್ರು ಹೇಳಿದ್ದಾರೆ, ಯಾಕೆ ಇಷ್ಟೊಂದು ಪೊಲೀಸ್ನ ಹಾಕಿ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದೀರ ನೀವು ಅಂತಕ್ಕಂಥ ಮಾತನ್ನು ಕುಮಾರಸ್ವಾಮಿ ಅವ್ರು ಹೇಳಿದ್ದಾರೆ. ಆದರೂ ಕೂಡ ಕಮಿಷನರ್ ಅವರು ಇಷ್ಟು ಪೊಲೀಸ್ನ ಬಿಟ್ಕೊಂಡು ಭಯಭೀತರನ್ನಾಗಿ ಮಾಡಿ ಜನರನ್ನು
ಅವರನ್ನು ಅರೆಸ್ಟ್ ಮಾಡಿ ಇವತ್ತು ನಾನಾ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ದೀರಿ. ಈ ಕೂಡಲೇ ನಿಲ್ಲಿಸಬೇಕು, ಅವ್ರ ಭೂಮಿಗೆ ಹೋಗಬಾರ್ದು ನೀವೆಲ್ಲ ಅಂತಕ್ಕಂಥ ಎಚ್ಚರಿಕೆಯಿಂದ ಇವತ್ತು ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಕೂಡಲೇ ನೀವು ವಾಪಸ್ ಹೋಗಬೇಕು ಸರ್ಕಾರ ಅಂತಕ್ಕಂಥದ್ದನ್ನ ನಿಮ್ಮ ಮಾಧ್ಯಮದ ಮುಖಾಂತರ ನಾನೆಲ್ಲ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ.